ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸೆಷನಲ್ಲಿ ನಾವು ಡೆರಿವೇಟಿವ್ಸ್ ಅಂದರೆ ಡಿಫ್ರೆನ್ಷಿಯೇಷನ್ ಈ ಒಂದು ಚಾಪ್ಟರ್ನ ನೋಡುವ. ಯಾಕೆ ನಾನು ಇದೇ ಚಾಪ್ಟರ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ ದಿಸ್ ಡಿಫ್ರೆನ್ಷಿಯೇಷನ್ ಆರ್ ಡೆರಿವೇಟಿವ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್ PU ಸ್ಟೂಡೆಂಟ್ಸ್. ಫ್ಯೂಚರಲ್ಲಿ ಈ ಒಂದು ಚಾಪ್ಟರ್ ಎಷ್ಟು ನಿರ್ಣಾಯಕ ಆಗುತ್ತಲ್ಲ, ಎಲ್ಲೆಲ್ಲಿ ಮ್ಯಾಥ್ಸ್ ಬರುತ್ತೋ ಅಲ್ಲೆಲ್ಲಿ ಡಿಫ್ರೆನ್ಷಿಯೇಷನ್ ಬರ್ತಾನೆ ಹೋಗುತ್ತೆ. ಅಷ್ಟೇ ಯಾಕೆ, it is also very important chapter for physics and chemistry also. ನೋಡಿ, ನೀವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ ಫಸ್ಟ್ PU ಸೆಕೆಂಡ್ PU ಅಲ್ಲಿ ಇದ್ರಿ ಅಂದರೆ ಗೊತ್ತಾಗುತ್ತೆ. ಡಿಫ್ರೆನ್ಷಿಯೇಷನ್ ಇರಲಾರ್ದು ಡೆರಿವೇಷನ್ನೇ ಇರೋಂಗಿಲ್ಲ. ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ಇಲ್ಲದೆ ಇರೋ ಎಕ್ಸಾಂಪಲ್ಸೇ ನಿಮಗೆ ಸಿಗೋಂಗಿಲ್ಲ ಡೆರಿವೇಷನಲ್ಲಿ, ಎಸ್ಪೆಷಲಿ ಫಿಸಿಕ್ಸಲ್ಲಿ ಮತ್ತು ಕೆಮಿಸ್ಟ್ರಿಯಲ್ಲಿ ಕೂಡ ಬರುತ್ತೆ. ಹಾಗಾಗಿ which is very important chapter in future. ಓಕೆ, ಅದರಲ್ಲೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾತ್ರ ಇದಂತರೂ ಬೆನ್ನು ಬಿದ್ದು ಬೇತಾಳ ಥರ ಬೆನ್ನು ಹತ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಚಾಪ್ಟರ್ ಯಾಕೆ ಸ್ಟೂಡೆಂಟ್ಸ್ಗೆ ಟಫ್ ಆಗುತ್ತೆ ಅಂದರೆ, ಇದರ ಬೇಸಿಕ್ಕನ್ನು ನಾವು ಕರೆಕ್ಟಾಗಿ ಕಲ್ದೇ ಇರೋದಕ್ಕೆ ಈ ಚಾಪ್ಟರ್ ಏನಾಗುತ್ತೆ ನಮಗೆ ಸ್ವಲ್ಪ ಟಫ್ ಅಂತ ಕಾಣಿಸುತ್ತೆ. ಈ ಒಂದು ಚಾಪ್ಟ್ರಲ್ಲಿ ನಾನು ಈ ಚಾಪ್ಟರ್ 90% ಸಿಂಪಲ್ ನಿಮಗೆ ಆಗೋ ಥರ ಹೇಳ್ತೀನಿ. ಈ ಒಂದು ಕಾನ್ಸೆಪ್ಟಲ್ಲಿ ಇದು ಒಂದು 10-15 ಮಿನಿಟಿನ ವಿಡಿಯೋ ಆಗ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಡೀ ಡಿಫ್ರೆನ್ಷಿಯೇಷನ್ನೇ ವೆರಿ ಸಿಂಪಲ್ ಅಂತ ಅನಿಸ್ಬೇಕು. ಅಷ್ಟು ಸಿಂಪಲಾಗಿ ನಾನು ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಸ್ಟಾರ್ಟಿಂಗಲ್ಲಿ ವಿದ್ಯಾರ್ಥಿಗಳೇ, ಈಗ ನೋಡಿ, ಫಸ್ಟಿಗೆ ನನಗೆ ಈ ಡಿಫ್ರೆನ್ಷಿಯೇಷನ್ ಚಾಪ್ಟ್ರಲ್ಲಿ ಏನು ಬರಬೇಕು ಅಂದರೆ, ಈ ಬೇಸಿಕಲಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆಯೋ ಈ ಫಾರ್ಮುಲಾಸ್ ಎಲ್ಲಕ್ಕೆಲ್ಲ ನನಗೆ ಬರಬೇಕು. ಏನೇನಿದೆ ಫಾರ್ಮುಲಾಸ್ ಸ್ವಲ್ಪ ನೋಡೋದಾದರೆ ನೋಡಿಲಿ. d/dx ಆಫ್ ಕಾನ್ಸ್ಟೆಂಟ್ ಅಂದರೆ ಏನು 0, d/dx ಆಫ್ ಎಕ್ಸ್ ಅಂದರೆ ಏನು 1, d/dx ಆಫ್ e⁻x ಅಂದರೆ ಏನು e⁻xa, d/dx ಆಫ್ a⁻x ಅಂದರೆ ಏನು a⁻x ಇಂಟು log a, d/dx ಆಫ್ log x ಅಂದರೆ 1/x, d/dx ಆಫ್ x⁻n ಅಂದರೆ nx⁻n - 1, d/dx ಆಫ್ 1/x ಏನು -1/x², ಹಾಗೆ d/dx ಆಫ್ √x ಅಂದರೆ ಏನು 1/2√x, ಹಾಗೆ d/dx ಆಫ್ sin x ಅಂದರೆ ಏನು cos x, d/dx ಆಫ್ cos x ಅಂದರೆ ಏನು -sin x, d/dx ಆಫ್ tan x ಅಂದರೆ ಏನು sec²x, d/dx ಆಫ್ cot x ಅಂದರೆ ಏನು -cosec²x, ಅದೇ ರೀತಿ d/dx ಆಫ್ sec x ಅಂದರೆ sec x ಇಂಟು tan x, d/dx ಆಫ್ cosec x ಅಂದರೆ -cosec x ಇಂಟು cot x. ಇನ್ನೊಂದು ಆ್ಯಡ್ ಮಾಡಿದ್ದೀನಿ ನಾನು, ಪ್ರಾಡಕ್ಟ್ ರೂಲ್ ಅಂತ ಬರುತ್ತೆ. ಏನು ಪ್ರಾಡಕ್ಟ್ ರೂಲ್ ಅಂದರೆ, ಇಲ್ಲಿ 2 ಫಂಕ್ಷನ್ಸ್ ಇರುತ್ತೆ, 1ನೇ ಫಂಕ್ಷನ್ ಮತ್ತು 2ನೇ ಫಂಕ್ಷನ್. ಬೇಕಾದ ಫಂಕ್ಷನ್ ಇರ್ಬೋದು ಇಲ್ಲಿ u ಮತ್ತು ಫಿ ಜಾಗದಲ್ಲಿ. ಅದನ್ನು ಡಿಫ್ರೆನ್ಷಿಯೇಷನ್ ಮಾಡಿದಾಗ ಯಾವಾಗ 2 ಫಂಕ್ಷನ್ಸು ಮಲ್ಟಿಪ್ಲಿಕೇಶನಲ್ಲಿ ಇರುತ್ತೋ ಆವಾಗ ಅದರ ಡಿಫ್ರೆನ್ಷಿಯೇಷನ್ ಮಾಡುವಾಗ ಯಾವ ರೂಲ್ ಅಪ್ಲೈ ಆಗುತ್ತೆ, ಪ್ರಾಡಕ್ಟ್ ರೂಲ್. ಏನು ಹೇಳುತ್ತೆ ಪ್ರಾಡಕ್ಟ್ ರೂಲು? u ಅಂದರೆ ಫಸ್ಟ್ ಫಂಕ್ಷನ್ ಅಂತ ತಿಳ್ಕೊಳ್ಳೋಣ, v ಅಂದರೆ ಸೆಕೆಂಡ್ ಫಂಕ್ಷನ್ ಅಂತ ತಿಳ್ಕೊಳ್ಳೋಣ. ಓಕೆ, d/dx ಆಫ್ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಅಂತ ಅಂದಾಗ ಫಸ್ಟ್ ಫಂಕ್ಷನ್ ಆ್ಯಸ್ ಯೂಶ್ವಲ್ ಬರೆಯೋದು, ಸೆಕೆಂಡ್ ಫಂಕ್ಷನ್ಗೆ ಡಿಫ್ರೆನ್ಷಿಯೇಷನ್ ಮಾಡೋದು ಅಂದರೆ ಡೆರಿವೇಟಿವ್ ಮಾಡೋದು. ಅದೇ ರೀತಿ ಪ್ಲಸ್ ಅಂತ ಬರೆಯೋದು, ಸೆಕೆಂಡ್ ಫಂಕ್ಷನ್ ಇದ್ದಂಗೆ ಬರೆಯೋದು, ಹಾಗೆ ಫಸ್ಟ್ ಫಂಕ್ಷನ್ಗೆ ಡಿಫ್ರೆನ್ಷಿಯೇಷನ್ ಮಾಡೋದು. ಇಷ್ಟೇ ಸಿಂಪಲ್ ಆಗಿರುತ್ತೆ. ನಾವು 1ನೇ ಫಾರ್ಮುಲಾದಿಂದ ನೋಡ್ತಾ ಸಾಗುವ. ಮೊದಲಿಗೆ ಈ ಫಾರ್ಮುಲಾಸ್ ಕಣ್ಣು ಮುಚ್ಚಿ ಬಾಹ್ಯಾಟ್ ಮಾಡಿರಲೇಬೇಕು. ಓಕೆ, ಸೆಕೆಂಡಾಗಿ ಏನು ಮಾಡೋದಂದರೆ, ಈ ಫಾರ್ಮುಲಾಸನ್ನು ಎಕ್ಸಾಂಪಲ್ಸ್ಗೆ ಅಪ್ಲೈ ಮಾಡಕ್ಕೆ ಬರಬೇಕು. ಯಾವ ರೀತಿ? ಈಗ ಪ್ರತಿಯೊಂದು ನಾನು ತಿಳಿಸ್ತಾ ಸಾಗ್ತೀನಿ ನೋಡಿ. d/dx ಆಫ್ ಕಾನ್ಸ್ಟೆಂಟ್ಸ್ ಅಂದರೆ ಈಗ ಎಕ್ಸಾಂಪಲ್ ನೋಟ್ ಮಾಡ್ಕೊಳ್ತಾ ಸಾಗಿ. ಡೆರಿವೇಟಿವ್ ಆಫ್ ಹೆಂಗಿರುತ್ತೆ ನೋಡ್ರಿ, d/dx ಆಫ್ ಕಾನ್ಸ್ಟೆಂಟ್ ಅಂದ್ರೆ ಏನು? ಎನಿ ನಂಬರ್ ತೆಗೆದುಕೊಳ್ಳಿ. ಅಂದರೆ d/dx ಆಫ್ -5 ತೆಗೆದುಕೊಳ್ಳಿ, ಬೇಕಾದ ನಂಬರ್ ತಗೋರಿ. ಯಾವುದೇ ಒಂದು ನಂಬರಿಗೆ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಇದಕ್ಕೆ ಆನ್ಸರ್ ಏನು ಬರುತ್ತೆ? 0. ಇಲ್ಲ, ಇನ್ನೊಂದು ನೀವು ಮಹತ್ವದ ನೋಡೋದಾದರೆ ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂತೀವಿ. ಏನಂತೀವಿ ನೋಡ್ರಿ ನಾವು? ಡಿಫರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಎಲ್ಲಿದೆ? ಇಲ್ಲಿ ನೋಡಿ, ಡಿಫರೆನ್ಷಿಯೇಷನ್ ಅಂದರೆ ಇ ಡಿ. ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ
ಎಕ್ಸ್. ಈ ಎಕ್ಸ್ ಜಾಗದಲ್ಲಿ ಟಿ ಇರ್ಬೋದು, ಥೀಟಾ ಇರ್ಬೋದು, ವಾಯ್ ಇರ್ಬೋದು, ಬೇಕಾದೇ ಇರ್ಬೋದು ಅವನು ಕೊಡೋ ರೀತಿ. ಆದರೆ ನಾವು ಫಸ್ಟ್ ಮತ್ತು ಸೆಕೆಂಡ್ ಇಯರಲ್ಲಿ ಇರುವಾಗ ನಾವು ನೋಡೋದೇನೋ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಜಾಸ್ತಿ ನೋಡ್ತೀವಿ, ಫಿಸಿಕ್ಸಲ್ಲಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಜಾಸ್ತಿ ಬರುತ್ತೆ, ಹಾಗೆ ಬೇರೆ ಬೇರೆ ಎಕ್ಸಾಂಪಲಲ್ಲಿ ಥೀಟಾ ಕೂಡ ಬರುತ್ತೆ. ಓಕೆನಾ? ಸೊ ಏನು ಬರುತ್ತೆ ಅದಕ್ಕೆ ನಾವು ರೆಡಿ ಇರಬೇಕು. ಅರ್ಥ ಆಯ್ತಲ್ಲ? ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿಫ್ರೆನ್ಸಿಯೇಷನ್ ಅಂದರೆ ಡೇರಿವೇಟಿವ್ ಅಂದಂಗೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಎಕ್ಸ್ ಇಲ್ಲಿದೆ ನೋಡಿ. ಟಿ ಅಂದರೆ ಏನು ಬರುತ್ತೆ ಇಲ್ಲಿ? ವಿತ್ ರೆಸ್ಪೆಕ್ಟ್ ಟು ಟಿ ಅಂದಾಗ ಈ ಎಕ್ಸ್ ಬದಲಿ ಟಿ ತೊಗೊಳ್ಳೋದು ಅಷ್ಟೇ. ಓಕೆನಾ? ಸೊ ಪ್ರತಿಯೊಂದು ಎಕ್ಸಾಂಪಲನ್ನು ನಾವು ನೋಡ್ತಾ ಸಾಗುವ. ಫಸ್ಟ್ನೇ ಎಕ್ಸಾಂಪಲ್ ಏನು ನೋಡಿದ್ದೀವಿ ನಾವು? ಫಾರ್ಮುಲಾ ಪ್ರಕಾರ ಡೇರಿವೇಟಿವ್ ಆಫ್ ಎನಿ ಕಾನ್ಸ್ಟಂಟ್, ಡೇರಿವೇಟಿವ್ ಆಫ್ ಎನಿ ಕಾನ್ಸ್ಟಂಟ್ ಈಸ್ ಈಕ್ವಲ್ಸ್ ಟು ವಾಟ್? 0. ಅರ್ಥ ಆಗುತ್ತಲ್ಲ? ಸೊ ಒಂದನೇದ್ದು ಕ್ಲಿಯರ್ ಆಯಿತು. ಇನ್ನು ಎರಡನೇ ಫಾರ್ಮುಲಾ ಏನು? ಡಿ ಬೈ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 1. ಇದರಲ್ಲಿ ನನಗೆ ಏನು ಕಲಿಯಕ್ಕೆ ಸಿಗುತ್ತೆ ಅಂದರೆ ಎರಡನೇ ಫಾರ್ಮುಲಾದಲ್ಲಿ ಡೇರಿವೇಟಿವ್ ಡಿಫ್ರೆನ್ಸಿಯೇಟ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಟಿ ಇತ್ತು ಅಂದರೆ ಇಲ್ಲಿ ಏನಿರಬೇಕು? ಟಿ ಅಂದಾಗ ಮಾತ್ರ ಆನ್ಸರ್ ಏನು ಬರುತ್ತೆ? 1. ಅರ್ಥ ಆಯ್ತಲ್ಲ? ಇಲ್ಲೇನು ಫಂಕ್ಷನ್ ಇರುತ್ತೋ ಅಥವಾ ಇಲ್ಲಿ ಯಾವುದು ವೇರಿಯಬಲ್ ಇರುತ್ತೋ ವಿತ್ ರಿಸ್ಪೆಕ್ಟಲ್ಲಿ ಕೂಡ ಅದೇ ವೇರಿಯಬಲ್ಲೇ ಇದ್ದಾಗ ಮಾತ್ರ ಏನು ಬರುತ್ತೆ ಆನ್ಸರು? 1. ಫಾರ್ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಏನು? ಡೇರಿವೇಟಿವ್ ಆಫ್ ವಾಯ್ ವಿತ್ ರಿಸ್ಪೆಕ್ಟ್ ಟು ವಾಯ್ ಅಂತ ಅಂತಿದ್ರೆ ಅದಕ್ಕೆ ಏನಂತೀವಿ ನಾವು? 1 ಅಂತ ಅಂತೀವಿ. ಓಕೆ, ಅರ್ಥ ಆಯ್ತಲ್ಲ? ಅಂದರೆ ಯಾವ ವೇರಿಯಬಲ್ಗೆ ನಾವು ಡಿಫ್ರೆನ್ಸಿಯೇಷನ್ ಮಾಡ್ತೀವಿ ವಿತ್ ರಿಸ್ಪೆಕ್ಟಲ್ಲಿ ಕೂಡ ಅದೇ ವೇರಿಯಬಲ್ ಇದ್ದರೆ ಆನ್ಸರ್ ಏನು ಬರುತ್ತೆ? 1 ಬರುತ್ತೆ. ಸಪೋಸ್ ಹಿಂಗಿದ್ದಾಗ ಡಿಫ್ರೆನ್ಸಿಯೇಟ್ ವಾಯ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಇದ್ದಾಗ 1 ಬರುತ್ತಾ ಅಂತ ಕೇಳಿದಾಗ ಅಲ್ಲ. ಇದರ ಆನ್ಸರ್ ಏನು ಬರುತ್ತೆ ಸ್ನೇಹಿತರೆ? ಡಿ ವೈ ಬೈ ಡಿ ಎಕ್ಸ್ ಅಂತಲೇ ಬರುತ್ತೆ. ಯಾಕೆ 1 ಬರೋಂಗಿಲ್ಲ? ಇಲ್ಲಿ ಯಾವ ವೇರಿಯಬಲ್ ಇದೆ? ವಾಯ್ ಅಂತ ವೇರಿಯಬಲ್ ಇದೆ. ವಿತ್ ರಿಸ್ಪೆಕ್ಟ್ ಟು ಏನಿದೆ? ಇಲ್ಲಿ ಎಕ್ಸ್ ಇದೆ. ಅಂದರೆ ಏನಿದೆ ಇಲ್ಲಿ? ಡಿಫ್ರೆಂಟ್ ಇದೆ ನೋಡಿ, ಚೇಂಜ್ ಇದೆಯಲ್ಲ? ಸೇಮ್ ಇಲ್ಲ. ಸೇಮ್ ಇತ್ತು ಅಂದರೆ ಏನು ಬರ್ತಿತ್ತು? 1 ಬರ್ತಿತ್ತು. ಬಟ್ ಈಗ ಚೇಂಜ್ ಇದೆ. ಸೊ ಹಾಗಾಗಿ ಏನು ಬರುತ್ತೆ ಸ್ನೇಹಿತರೆ? ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಎಕ್ಸೇ. ಅರ್ಥ ಆಗುತ್ತಾ? ಸೊ ಎಷ್ಟು ಸಿಂಪಲ್ ಇದೆ ನೋಡಿ. ಎರಡನೇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದನ್ನು ಸ್ವಲ್ಪ ರಬ್ ಮಾಡ್ತೀನಿ. ರೈಟ್. ಇನ್ನು ಮೂರನೇ ಎಕ್ಸಾಂಪಲ್ ಏನಿದೆ ನೋಡಿ, ಮೂರನೇ ಫಾರ್ಮುಲಾ ನೋಡಿ. ಇಷ್ಟೇ ಇದೆ ಸ್ನೇಹಿತರೆ, ತುಂಬ ಸಿಂಪಲ್ ಇರುವಂಥ ಚಾಪ್ಟರು, ಹಾಗೆ ಕನ್ಸೆಪ್ಟು. ನೀವು ಟಫ್ ಮಾಡ್ಕೋತೀರಾ ಸುಮ್ಮನೆ. ರೈಟ್. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದ್ವಿ ಅಂದರೆ ಏನಿದೆ ನೋಡಿ? ಡಿ ಬೈ ಎಕ್ಸ್ ಆಫ್ ಇ ರೆಸ್ ಟು ಎಕ್ಸ್ ಈಸ್ ಈಕ್ವಲ್ಸ್ ಟು ಇ ರೆಸ್ ಟು ಎಕ್ಸ್. ನಾವು ಮೇನ್ ಆಗಿ ನಾವು ಕರೆಯೋದೇನಿಲ್ಲಿ? LIAT ಈ ರೂಲ್ ಇದು ಲಕ್ಷ್ಯದಲ್ಲಿ ಇರಲಿ. LIT ರೂಲ್ ಯೂಸಿಗೆ ಬರುತ್ತೆ ನನಗೆ. ಎಲ್ ಅಂದರೆ ಇಂಟಿಗ್ರೇಷನ್ ಬರುತ್ತೆ, ಆದರೆ ಸ್ವಲ್ಪ LIT ರೂಲ್ ಏಕೆ ನೀವು ನೆನಪಲ್ಲಿ ಇಟ್ಕೋಬೇಕಂದ್ರೆ ಎಲ್ ಸ್ಟ್ಯಾಂಡ್ಸ್ ಫಾರ್ ಲಾಗರ್ದಮಿಕ್ ಫಂಕ್ಷನ್, I stands for inverse trigonometric functions, A stands for algebraic function, T stands for trigonometric functions, E stands for exponential functions. ಅಂದರೆ ಏನು ಮ್ಯಾಕ್ಸಿಮಮ್ ಫಂಕ್ಷನ್ಸ್ ಇದೆಯೋ, ಮ್ಯಾಕ್ಸಿಮಮ್ ಅಂದರೆ ಏನು? ಇವೇ ಫಂಕ್ಷನ್ಸೇ ಇರುತ್ತೆ ಎಲ್ಲ. ಲಾಗ್ ಬಂದಾಗ ಎಕ್ಸಾಂಪಲ್ ಹೆಂಗಿರುತ್ತೆ ನೋಡ್ರಿ, ಲಾಗ್ ಎಕ್ಸ್, ಲಾಗ್ ಎಕ್ಸ್ ಸ್ಕ್ವೇರ್, ಲಾಗ್ ಆಫ್ ಸೈನ್ ಎಕ್ಸ್ ಇದ್ದಾಗ ಅದು ಫಂಕ್ಷನ್ ಏನಂತೀವಿ ನಾವು? ಲಾಗ್ ಎಕ್ಸ್. ಅಂದ್ರೇನು? ಲಾಗ್ ಎಕ್ಸ್ ಸ್ಕ್ವೇರ್. ಅಂದರೆ ಲಾಗ್ ಬಂದಿತ್ತು ಅಂದರೆ ಯಾವ ಫಂಕ್ಷನ್ ಆಗುತ್ತೆ? ಲಾಗರಿಥಮಿಕ್ ಫಂಕ್ಷನ್ ಆಗುತ್ತೆ. ಅಲ್ಜಿಬ್ರಿಕ್ ಐ ಅಂದ್ರೇನು? ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಸ್ನೇಹಿತರೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್, ಕಾಟ್ ಎಕ್ಸ್, ಕೊಸೆಕ್ ಎಕ್ಸ್, ಸೆಕ್ ಎಕ್ಸ್. ಹೌದಾ? ಸೊ ಇನ್ವರ್ಸ್ ಅಂದರೆ ಸೈನ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಎಕ್ಸ್ ಈ ರೀತಿ ಇದ್ದರೆ ಇದಕ್ಕೇನಂತೀವಿ ನಾವು? ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೈನ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್, ಕೊಸೆಕ್ ಇನ್ವರ್ಸ್ ಎಕ್ಸ್, ರೈಟ್, ಸೆಕ್ ಇನ್ವರ್ಸ್ ಎಕ್ಸ್. ಇದನ್ನೇನಂತೀವಿ ನಾವು? ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಂತೀವಿ. ಓಕೆ. ಇನ್ನು ಅಲ್ಜೆಬ್ರಿಕ್ ಫಂಕ್ಷನ್ ಅಂದರೆ ಎಕ್ಸು, ಎಕ್ಸ್ ಸ್ಕ್ವೇರು, 2x. ಓಕೆ. ಇದು ಯಾವ ಫಂಕ್ಷನ್ ಆಯಿತು? ಅಲ್ಜೆಬ್ರಿಕ್ ಫಂಕ್ಷನ್ ಆಯಿತು. ರೈಟ್. ಹಾಗೆ ಟಿ ಅಂದರೆ ಏನು? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂದರೆ ನಿಮ್ಗೆ ಚೆನ್ನಾಗಿ ಗೊತ್ತು. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಯಾವ್ಯಾವು? ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್, ಕಾಟ್ ಎಕ್ಸ್, ಕೊಸೆಕ್ ಎಕ್ಸ್ ಆ್ಯಂಡ್ ಸೆಕ್ ಎಕ್ಸ್. ದೇರ್ ಆರ್ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ದೇರ್. ಓಕೆ. ಇನ್ನು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಅಂದರೆ ಇ ರೆಸ್ ಟು ಎಕ್ಸ್ ಮತ್ತು ಎ ರೆಸ್ ಟು ಎಕ್ಸ್ ಫಂಕ್ಷನ್ಸ್ ಏನಿರುತ್ತೋ ಈ ರೀತಿ ಬಂದಾಗ ಈ ಫಂಕ್ಷನ್ ನಾವೇನಂತೀವಿ? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಅಂತೀವಿ.
ಕರೆಕ್ಟಾ? ಸೊ ಈ ಥರದ ಫಂಕ್ಷನ್ಸ್ ನಮಗೆಲ್ಲ ಗೊತ್ತಿರಬೇಕು. ಹಾಗಾಗಿ ಈ ಮೂರನೇ ಫಾರ್ಮುಲಾ ಏನಕ್ಕೆ ಬರುತ್ತೆ ಸ್ನೇಹಿತರೆ? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಅಂತ ಬರುತ್ತೆ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಅಂತ ಬಂದಾಗ ಅಂದರೆ ಈ ಟೈಪದ ಎಕ್ಸಾಂಪಲ್ ಹೆಂಗಿರುತ್ತೆ ಅಂದರೆ e⁻x ಅಂತಾನೆ ಇರುತ್ತೆ. ಓಕೆ, ಈಗ ಸಪೋಸ್ ಈ ಒಂದು ಚಾಪ್ಟರ್ ಸ್ಟಾರ್ಟ್ ಆದ ಬಳಿಕ ಇದರಲ್ಲಿ ಫಸ್ಟ್ ಬರೋ ಮೆಥಡ್ ಯಾವುದಪ್ಪ ಅಂತಂದರೆ ಯಾವುದ್ರಿ? ಡೇರಿವೇಟಿವ್ಸ್ ಆಫ್ ಕಂಪೋಸಿಟ್ ಫಂಕ್ಷನ್ಸ್. ವಾಟ್ ಇಟ್ ಈಸ್? ಡೇರಿವೇಟಿವ್ ಆಫ್ ಕಂಪೋಸಿಟ್ ಫಂಕ್ಷನ್ಸ್. ಕಂಪೋಸಿಟ್ ಫಂಕ್ಷನ್ಸ್ ಅಂದರೆ ಸ್ನೇಹಿತರೆ ಗೊತ್ತಿರಬೇಕು. ರೈಟ್, ಒನ್ ಸೆಕೆಂಡ್. ರೈಟ್, ಕಂಪೋಸಿಟ್ ಫಂಕ್ಷನ್ಸ್ ಅಂದರೆ ತಲೆ ಬಿಸಿ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಸ್ನೇಹಿತರೆ. ಯಾವ ರೀತಿ? ಈಗ ನೋಡ್ರಿ, ನಿಮಗಿಲ್ಲಿ e⁻x ಇದೆ, ಕರೆಕ್ಟ್ ಅಲ್ವಾ? e⁻x ಅಂತ ಬರೆದಾಗ ನೀವು ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡುವಂದರೆ d/dx ಆಫ್ e⁻x ಅಂದರೆ e⁻x. ಇದೇನು ಹೊಸದಾಗೋದಿಲ್ಲ, ಯಾಕೆ ಬ್ಯಾಟ್ ಮಾಡಿರ್ತಾರೆ ಈ ಫಾರ್ಮುಲಾ. ಅದೇ ರೀತಿ e⁻sin x ಅಂತ ಕೊಟ್ಟರೆ ತಲೆ ಬಿಸಿ ಸ್ಟಾರ್ಟ್ ಆಗುತ್ತೆ. ಯಾಕೆ? ನನಗೆ ಗೊತ್ತಿರೋ ಫಾರ್ಮುಲಾ ಯಾವುದು? d/x ಆಫ್ e⁻x. e⁻x ಅಂದ್ರೇನು? e⁻x ಕಂಪ್ಲೀಟ್. ಬಟ್ ಇಲ್ಲಿ x ಬದಲಾಗಿ ಏನಿದೆ ನೋಡಿ, ಇಲ್ಲಿ sin x ಅಂತ ಬಂದಿದೆ. ಇದನ್ನು ಹೆಂಗೆ ಬಿಡಿಸೋದು ತಂದಾಗ ಒಂದು ಫಾರ್ಮುಲಾ ನೆನಪಲ್ಲಿರಲಿ ಸ್ನೇಹಿತರೆ. ಒಂದು ಸೆಕೆಂಡ್, ಒಂದು ಫಾರ್ಮುಲಾ ಏನು ನೆನಪಲ್ಲಿ ಇರಲಿ ಅಂತಂದರೆ ಈಗ ನೋಡಿ, ರೈಟಾ? d/dx ಆಫ್ e⁻sin x ಅಂತ ಕೊಡ್ಬೋದು, ಇಲ್ಲ d/dx ಆಫ್ e⁻x² ಅಂತ ಕೊಡ್ಬೋದು, ಇಲ್ಲ d/dx ಆಫ್ e⁻log x ಅಂತ ಬರ್ಬೋದು. ಅರ್ಥ ಆಯ್ತಾ? ಸೊ ಈ ರೀತಿ ಬಂದಾಗ ನಾವೇನು ಮಾಡಬೇಕಾಗತ್ತೆ? ಇಲ್ಲ ನೋಡಿ, ಸಿಂಪಲ್ ಆಗಿರೋ ಟ್ರಿಕ್ ಹೇಳ್ತೀನಿ. ಇಲ್ಲಿ d/dx ಆಫ್ ಸ್ವಲ್ಪ ಇಲ್ಲಿ ಮೆನ್ಷನ್ ಮಾಡೋದು ಏನಿದೆ ಅಂತಂದರೆ ಸ್ನೇಹಿತರೆ, ಸ್ವಲ್ಪ ನೋಡ್ತಾ ಸಾಗಿ. ಇಲ್ಲಿ ಏನು ಟೋಟಲ್ ಈ 13 ಫಾರ್ಮುಲಾಸ್ ಇದೆಯೋ, ಇಲ್ಲಿ ಹಿಡಿದು ಇಲ್ಲಿ ಮಟ್ಟ ಏನು ಫಾರ್ಮುಲಾಸ್ ಇದೆಯೋ, ಎಲ್ಲೆಲ್ಲಿ x ಬರುತ್ತೆ ನೋಡಿ, ಎಲ್ಲೆಲ್ಲಿ x ಬರುತ್ತೆ? e⁻x, a⁻x, log x, x⁻n, 1/x, √x, sin x, cos x, tan x, cot x, sec x, cosec x. ಅರ್ಥ ಆಗುತ್ತಾ? ಈ x ಅನ್ನು ಸ್ವಲ್ಪ ಜೋಪಾನ ಮಾಡಿಕೊಳ್ಳೋದು. ಇದನ್ನೇನು ಮಾಡೋದು? ಈ x ಬದಲಾಗಿ ನನಗೆ ಬೇರೆ ಫಂಕ್ಷನ್ಸ್ ಬಂದಿತ್ತು ಅಂದರೆ ವಿತ್ ರಿಸ್ಪೆಕ್ಟಲ್ಲಿ ಯಾವ ವೇರಿಯೇಬಲ್ ಇರುತ್ತೋ ಅದೇ ಇಲ್ಲಿದ್ದರೆ ಓಕೆ, ಪ್ರಾಬ್ಲಮ್ ಇಲ್ಲ. ಅದೇ ಇಲ್ಲಿ x ಇದ್ದು ಇಲ್ಲಿ ಸಪೋಸ್ ಬೇರೆ ಫಂಕ್ಷನ್ ಇದ್ದರೆ, x ಬಿಟ್ಟು ಬೇರೆ ಇದ್ದಿದ್ರೆ ಏನಾಗುತ್ತೆ ನೋಡಿ, d/dx ಆಫ್ e⁻y ಜರಿ ಇದ್ರೂ ಕೂಡ ಇಲ್ಲಿ ವಿತ್ ರಿಸ್ಪೆಕ್ಟ್ ಟು ಏನಿದೆಯೋ ಆ ಫಂಕ್ಷನ್ ಇದೆಯಾ? ಇಲ್ಲಿ ಇಲ್ಲ ಅಂದರೆ ಈ ಒಂದು ಜಾಗದಲ್ಲಿ ಅಂದರೆ x ಜಾಗದಲ್ಲಿ ಏನಂತ ತಿಳ್ಕೊಳ್ಳೋದು ನಾವು? ಸಮಥಿಂಗ್ ಅಂತ ತಿಳ್ಕೊಳ್ಳೋದು. ಯಾವ ರೀತಿ ಬ್ಯಾಟ್ ಮಾಡೋದು ನೋಡಿ. d/dx ಆಫ್ e⁻x ಅಂದ್ರೆ ಏನು? e⁻x. ಅದೇ ರೀತಿ d/dx ಆಫ್ e⁻something ಅಂದರೆ e⁻something ಇಂಟು d/dx ಆಫ್ ದ್ಯಾಟ್ ಸಮಥಿಂಗ್ ಅಂತ ಬರ್ಕೊಳ್ಳೋದು. ಈ ರೀತಿ ಫಾರ್ಮುಲಾ ಟೈಪೇ ಇಲ್ಲ ಅಂತಲ್ಲ. d/dx ಆಫ್ e⁻something ಅಂದರೆ ಏನು? e⁻somethingೇ. ಎಕ್ಸ್ಟ್ರಾ ಏನು ಬರುತ್ತೆ ಇಲ್ಲಿ? ಇಂಟು d/dx ಆಫ್ ದ್ಯಾಟ್ ಸಮಥಿಂಗ್ ಅಂತ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಇನ್ನು ಈ ಒಂದು ಎಕ್ಸಾಂಪಲ್ ಇದನ್ನೇ ಬಿಡಿಸಿ ನೋಡುವ. ಯಾವುದು? ಸ್ವಲ್ಪ ತಿಳ್ಕೊಳ್ಳಿ ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಅದೇ ರೀತಿ ಇದನ್ನು ನೋಡುವ. ಯಾವುದು? e⁻sin x ಹೆಂಗೆ ಬರುತ್ತೆ ನೋಡಿ ಇದು, ರೈಟಾ? ನೋಡಿ, e⁻sin x x ಜಾಗದಲ್ಲಿ ಏನಿದೆಯೋ, x ಜಾಗದಲ್ಲಿ ಇಲ್ಲಿ x ಇದೆಯಾ? ಇಲ್ಲ, ಏನಿದೆ? sin x. ಇದಕ್ಕೆ ಏನಂತೀವಿ ನಾವು? ಕಂಪೋಸಿಟ್ ಫಂಕ್ಷನ್ ಅಂತ ಅಂತೀವಿ. ಏನಂತೀವಿ? ಕಂಪೋಸಿಟ್ ಫಂಕ್ಷನ್. ಕಂಪೋಸಿಟ್ ಫಂಕ್ಷನ್ ಅಂದ್ರೆ ಏನು? e ಅಂದ್ರೆ ಏನು? e⁻something ಅಂದರೆ e ಅಂದರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂದರೆ ಫಂಕ್ಷನ್ ಆಫ್
ಫಂಕ್ಷನ್, ಫಂಕ್ಷನ್ ಆಫ್ ಅನದರ್ ಫಂಕ್ಷನ್. ಫಂಕ್ಷನ್ ಆಫ್ ಅನದರ್ ಫಂಕ್ಷನ್ ಅಂದ್ರೇನು? ಕಂಪೋಸಿಟ್ ಫಂಕ್ಷನ್. ಅಂದರೆ ಒಂದಕ್ಕಿಂತ ಜಾಸ್ತಿ ಫಂಕ್ಷನ್ಸ್ಗಳು ಇದ್ದರೆ, ಈಗ ನೋಡಿ ಒಂದು ಎಕ್ಸಾಂಪಲ್ ಅಂದರೆ ಸೈನ್ ಆಫ್ ಕಾಸ್ ಎಕ್ಸ್. ಇಲ್ಲಿ ಒಂದೇ ಫಂಕ್ಷನ್ ಇದೆಯಾ? ಇಲ್ಲ. ಸೈನ್ ಫಂಕ್ಷನ್ ಇದೆ ಮತ್ತು ಕಾಸ್ ಫಂಕ್ಷನ್ ಇದೆ. ಫಂಕ್ಷನ್ ಆಫ್ ಎಕ್ಸ್ ಈ ರೀತಿ ಇದ್ದರೆ ಇದಕ್ಕೇನಂತೀವಿ ನಾವು? ಕಂಪೋಸಿಟ್ ಫಂಕ್ಷನ್ ಅಂತ ಅಂತೀವಿ. ಈ ರೀತಿ ಇದ್ದಾಗ ಹೆಂಗೆ ಡೆರಿವೇಟಿವ್ಸ್ ಮಾಡೋದಂದರೆ, ಈಗ ನೋಡಿ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅದನ್ನು ನಾವು ಏನಂತ ತಿಳ್ಕೊಳ್ಳೋದು? ಸಮಥಿಂಗ್ ಅಂತ ತಿಳ್ಕೊಳ್ಳೋದು. ಡಿ ಬೈ ಎಕ್ಸ್ ಆಫ್ ಇ ರೆಸ್ ಟು ಸಮಥಿಂಗ್ ಅಂದಂಗೆ. ಅಂದ್ರೆ ಏನು? ಫಾರ್ಮುಲಾ ಏನಿದೆ ರೀ? ಡಿ ಬೈ ಎಕ್ಸ್ ಆಫ್ ಇ ರೆಸ್ ಟು ಸಮಥಿಂಗ್ದು ಇ ರೆಸ್ ಟು ಸಮಥಿಂಗ್ ಜಾಗದಲ್ಲಿ ಏನಿದೆ? ಸೈನ್ ಎಕ್ಸ್ ಇದೆ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್. ಅರ್ಥ ಆಯ್ತಾ? ಅಂದರೆ ಫಾರ್ಮುಲಲ್ಲಿ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಡಿ ಬೈ ಡಿ ಎಕ್ಸ್ ಆಫ್ ಇ ರೆಸ್ ಟು ಸಮಥಿಂಗ್ ಈಸ್ ಈಕ್ವಲ್ಸ್ ಟು ಇ ರೆಸ್ ಟು ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್. ಈ ರೀತಿ ಮಾಡೋದು. ಓಕೆ. ಸೊ ಫೈನಲಾಗಿ ಏನು ಬಂತು ನೋಡಿ, ಇದು ಏನು ಬಂದಿರುತ್ತೋ ಅಷ್ಟೇ ಇಡೋದು. ಇ ರೆಸ್ ಟು ಸೈನ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದ್ರೆ ಏನು? ಕಾಸ್ ಎಕ್ಸ್. ಕಂಪ್ಲೀಟ್. ಇಷ್ಟೇ ನೋಡ್ರಿ. ಇದೇ ನಿಮಗೆ ಪ್ರಾಬ್ಲಮ್ ಆಗಿರೋದು ಸ್ನೇಹಿತರೆ. ಅದೇ ರೀತಿ ಮುಂದಿನ ಎಕ್ಸಾಂಪಲ್ ನೋಡಿ. ಇನ್ನೊಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಯಾವುದು? ಎ ರೆಸ್ ಟು ಎಕ್ಸ್. ಎ ರೆಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು? ಎಲ್ಲಿ ಎಕ್ಸ್ ಇರುತ್ತೋ ಆ ಎಕ್ಸ್ ಬದಲಾಗಿ ಬೇರೆ ಫಂಕ್ಷನ್ ಇತ್ತು ಅಂತ ನೋಡ್ಕೊಳ್ಳಿ. ಇದನ್ನೇನಾಗುತ್ತೆ? ಸಮಥಿಂಗ್ ಎಕ್ಸ್ ಬದಲಾಗಿ ಬೇರೆ ಕೊಟ್ಟಿದ್ದಾನೆ. ಏನು? ಎ ರೆಸ್ ಟು ಎಕ್ಸ್ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಕರೆಕ್ಟಾ? ಇದರದ್ದು ಡಿಫ್ರೆನ್ಷಿಯೇಷನ್ ಮಾಡೋದಿದೆ. ಕರೆಕ್ಟ್. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆಯಾ? 2x ಇದೆ, ಎಕ್ಸ್ ಇಲ್ಲ ಬರೀ. ಸೊ ಹಿಂಗಾಗಿ ಇದೇನಾಯಿತು? ಸಮಥಿಂಗ್ ಅಂತ ತಿಳ್ಕೊಳ್ಳೋದು. ಫಾರ್ಮುಲಾ ಹೆಂಗೆ ಕನ್ಸಿಡರ್ ಆಗುತ್ತೆ? ಡಿ ಬೈ ಎಕ್ಸ್ ಆಫ್ ಎ ರೆಸ್ ಟು ಸಮಥಿಂಗ್ ಅಂದ್ರೆ ಏನು? ಎ ರೆಸ್ ಟು ಸಮಥಿಂಗ್ ಎಕ್ಸ್ ಬದಲಾಗಿ ಏನು ತೊಗೊಂಡಿದ್ದೀವಿ ನಾವು? ಸಮಥಿಂಗ್ ತೊಗೊಂಡಿದ್ವಿ. ಇಂಟು ಲಾಗ್ ಎ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್ ಅಂತ ತಿಳ್ಕೊಳ್ಳೋದು. ಅಪ್ಲೈ ಮಾಡಿ. ಈಗ ಡಿ ಬೈ ಎಕ್ಸ್ ಆಫ್ ಎ ರೆಸ್ ಟು ಸಮಥಿಂಗ್ ಅಂದರೆ ಎ ರೆಸ್ ಟು ಸಮಥಿಂಗ್ ಇಂಟು ಲಾಗ್ ಎ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್ ಇಸ್ ಈಕ್ವಲ್ಸ್ ಟು, ಇದು ಏನಿರುತ್ತೋ ಇದನ್ನು ಅಷ್ಟೇ ಬರೆಯೋದು. ಎ ರೆಸ್ ಟು 2x ಇಂಟು ಲಾಗ್ ಎ ಇಂಟು ಡಿ ಬೈ ಎಕ್ಸ್ ಆಫ್ 2x ಅಂದರೆ ಏನು? 2 ಇದು ಕಾನ್ಸ್ಟೆಂಟ್ ಇದೆ, ಡಿಫ್ರೆನ್ಷಿಯೇಷನಿಂದ ಹೊರಗೆ ಬರುತ್ತೆ. ಓಕೆ. 2 ಏನು ಉಳಿತು ಒಳಗೆ? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಉಳಿತು. ಕರೆಕ್ಟಾ? ಸೊ ಈ 2ನ ಮುಂದೆ ತಗೋತೀನಿ. 2 ಇಂಟು ಎ ರೆಸ್ ಟು 2x ಲಾಗ್ ಎ ಇಂಟು ಡಿ ಬೈ ಎಕ್ಸ್ ಆಫ್ ಎಕ್ಸ್ ಅಂದರೆ ಎಷ್ಟು? 1 ಅಂತ ನಾವು ನೋಡಿದ್ದೀವಿ ನೋಡಿ. ಯಾವುದು ಫಾರ್ಮುಲಾ? ಎರಡನೇ ಫಾರ್ಮುಲಾದಲ್ಲಿ. ಕರೆಕ್ಟಾ? ಸೊ ಫೈನಲಿ ಏನು ಬಂತು ಸ್ನೇಹಿತರೆ? 2 ಎ ರೆಸ್ ಟು 2x ಇಂಟು ಲಾಗ್ ಎ ಫೈನಲ್ ಆಗಿ ಉಳಿಯೋದು. ಅಷ್ಟು ಸಿಂಪಲ್ ಇದೆಯಲ್ಲ? ಸೊ ಎಲ್ಲ ಫಾರ್ಮುಲಾನು ಹೀಗೆ. ಇದೇನು ಫಾರ್ಮುಲಾದಲ್ಲಿ ಏನು ಎಕ್ಸ್ ಜಾಗ ಇದೆ ನೋಡಿ, ಎಕ್ಸ್ ಜಾಗದಲ್ಲಿ ಬೇರೆ ಯಾವುದೇ ಫಂಕ್ಷನ್ ಇದ್ದರೆ ನಾವು ಅದನ್ನು ಏನು ತಿಳ್ಕೊಳ್ಳೋದು? ಸಮಥಿಂಗ್ ಅಂತ ಕನ್ಸಿಡರ್ ಮಾಡಿ ಬರ್ಕೊಳ್ಳೋದು. ಅದೇ ರೀತಿ ಡಿ ಬೈ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದರೆ ಏನು? 1/x. ಅದೇ ಎಕ್ಸ್ ಜಾಗದಲ್ಲಿ ಬೇರೆ ಇದ್ದರೆ ಏನು ತಗೋತೀವಿ? ಡಿ ಬೈ ಎಕ್ಸ್ ಆಫ್ ಲಾಗ್ ಸಮಥಿಂಗ್ ಅಂದರೆ 1/ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಸಿಂಪಲ್ ಆಗಿದೆಯಲ್ಲ? ಸೊ ಸ್ನೇಹಿತರೆ, ಇದೇ ಒಂದು ಕಾರಣಕ್ಕೆ ನನಗೆ ಡಿಫ್ರೆನ್ಷಿಯೇಷನ್ ಅಂದರೆ ನಿಮಗೆಲ್ಲ ಡಿಫ್ರೆನ್ಷಿಯೇಷನ್ ಏನಿಸುತ್ತೆ? ಟಫ್ ಇದೆ. ಸ್ಟಾರ್ಟಿಂಗ್ ಬೇಸಿಕ್ಕೇ ತಿಳಿಲ್ಲ ಅಂದರೆ ಇನ್ನು ಅದು ಒಂದು ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಅನ್ನೋದು ಇಂಟಿಗ್ರಲ್ ಕ್ಯಾಲ್ಕುಲಸ್ ಬರೋ ಎರಡು ಪ್ರಮುಖ ಬ್ರಾಂಚಸ್ಗಳು. ಒಂದು ರೀತಿ ಸಮುದ್ರ ಇದ್ದಂಗೆ ರೀ ಇಂಟಿಗ್ರಲ್ ಕ್ಯಾಲ್ಕುಲಸ್ ಅಂದರೆ. ಅದಕ್ಕೆ ಆ ಒಂದು ಕಡಲಲ್ಲಿ, ಆ ಒಂದು ಸಮುದ್ರದಲ್ಲಿ ನಿಮಗೆ ಈಜು ಹೊಡಿಬೇಕಾಗಿತ್ತು ಅಂದರೆ ಬೇಸಿಕ್ ಬರಲೇಬೇಕು. ಈಜಾಡಕ್ಕೆ ಬರಬೇಕೇ ಅಲ್ವಾ? ಸೊ ಅದೇ ರೀತಿ ಈಜಾಡಕ್ಕೆ ಬಂದ್ರೇ, ಈಜಾಡಕ್ಕೆ ಬರೋದಂದ್ರೇನು? ಈ ಬೇಸಿಕಲ್ಲಿ ಯಾರು ಪವರ್ಫುಲ್ ಆಗಿರ್ತೀರೋ ಅವರಿಗೆಲ್ಲ ಬರ್ತಾ ಸಾಗುತ್ತೆ. ಸೊ ಅದೇ ರೀತಿ ಮುಂದಿನ ಎಕ್ಸಾಂಪಲ್ ನೋಡ್ತಾ ಹೋಗುವ. ಏನಿದೆ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಆಫ್ ಸೈನ್ ಎಕ್ಸ್ ಅಂತ ತಗೋವ. ಇದು ಕೂಡ ಏನು? ಕಂಪೋಸಿಟ್ ಫಂಕ್ಷನ್ ಅಲ್ವಾ? ಇಲ್ಲೇನಿದೆ ನೋಡಿ, ಫಂಕ್ಷನ್ ಲಾಗ್ ಇದೆ, ವೇರಿಯಬಲ್ ಏನಿದೆ? ಎಕ್ಸ್ ಇತ್ತು. ಇಲ್ಲಿ ಏನಿದೆ? ಫಂಕ್ಷನ್ ಯಾವುದಿದೆ? ಇಲ್ಲಿ ಲಾಗ್ ಫಂಕ್ಷನ್ ಇದೆ. ಇಲ್ಲಿ ವೇರಿಯಬಲ್ ಇದೆಯಾ? ಇಲ್ಲ, ಮತ್ತೊಂದು ಫಂಕ್ಷನ್ ಇದೆ. ಅದಕ್ಕೆ ಏನಂತೀವಿ ನಾವು? ಇದನ್ನು ಕಂಪೋಸಿಟ್ ಫಂಕ್ಷನ್ ಅಂತ ಅಂತೀವಿ. ಕಂಪೋಸಿಟ್ ಫಂಕ್ಷನ್ ಏನು? ಫಂಕ್ಷನ್ ಆಫ್ ವೇರಿಯಬಲ್ ಎಕ್ಸ್ ಅಂದಂಗೆ. ಈಗ ನೋಡಿ, ಡಿ ಬೈ ಎಕ್ಸ್ ಆಫ್ ಕಂಪೇರ್ ಮಾಡಿ. ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ? ಲಾಗ್. ಇಲ್ಲೇನಿದೆ? ಲಾಗ್ ಬಂದಿದೆಯಲ್ಲ. ಸೊ ಹಾಗಾಗಿ ಈ ಲಾಗ್ ಎಕ್ಸ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆಯಾ? ಇಲ್ಲಿ ಇಲ್ಲ. ಇಲ್ಲೇನಿದೆ? ಸೈನ್ ಎಕ್ಸ್ ಇದೆ. ಹಾಗಾದ್ರೆ ಇದು ಸಮಥಿಂಗ್ ಯಾವ ರೀತಿ ಬೈಟ್ ಇರಬೇಕು ನೋಡಿ.
ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಸಮಥಿಂಗ್ ಅಂದರೆ 1 ಬೈ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಎಲ್ಲೆಲ್ಲಿ ಇಲ್ಲಿ ಎಕ್ಸ್ ಬರ್ತಿತ್ತಲ್ಲ ಆ ಎಕ್ಸ್ ಜಾಗದಲ್ಲಿ ಏನು ತೊಗೊಳ್ಳೋದು, ನಾನು ಸಮಥಿಂಗ್ ತೊಗೊಳ್ಳೋದು ಅಷ್ಟೇ ಸ್ನೇಹಿತರೆ. ಕಂಪೇರ್ ಮಾಡಿಕೊಂಡು ನೋಡ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಸಮಥಿಂಗ್ ಈಸ್ ಈಕ್ವಲ್ಸ್ ಟು 1 ಬೈ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್. ಅದೇ ರೀತಿ ಇಲ್ಲಿ ಕೂಡ. ಸೊ ಇಲ್ಲೇನಾಗುತ್ತೆ 1 ಬೈ ಸೈನ್ ಎಕ್ಸ್ಗೆ 1 ಬೈ ಸೈನ್ ಎಕ್ಸ್ ಆಯಿತು ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದರೆ ಏನು, ಕಾಸ್ ಎಕ್ಸ್. ಇಲ್ಲಿ ನೋಡ್ತೀವಿ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದರೆ ಏನು, ಕಾಸ್ ಎಕ್ಸ್. ಅದಕ್ಕೆ ಕಾಸ್ ಎಕ್ಸ್ ಅಂತ ಬರಿತೀನಿ. ಇನ್ನು 1 ಇಂಟು ಕಾಸ್ ಎಕ್ಸ್ ಅಂದರೆ ಕಾಸ್ ಎಕ್ಸು ಡಿವೈಡ್ ಬೈ ಸೈನ್ ಎಕ್ಸಿಗೆ ಸೈನ್ ಎಕ್ಸು, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ಏನು, ಕಾಟ್ ಎಕ್ಸು. ಇಷ್ಟು ಸಿಂಪಲ್ ಇದೆ ಸ್ನೇಹಿತರೆ ಇದರಲ್ಲಿ, ರೈಟಾ. ಸೊ ನೀವು ಇದೇ ರೀತಿ ಇದ್ರ ಬಗ್ಗೆ ಬೇಕಾದ ಎಕ್ಸಾಂಪಲ್ ಬಂದ್ರೂ ಮಾಡೋಕ್ಕೆ ಬರಬೇಕು. ಅರ್ಥ ಆಯ್ತಾ. ಸೊ ಈಗ ಮುಂದಿನ ಫಾರ್ಮುಲಾ ನೋಡೋದಾದರೆ ಯಾವುದಿದೆ ಅಲ್ಲಿ, ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ ಟು ಎನ್. ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ ಟು ಎನ್ ನೋಡಿರಲಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಎನ್ ಅಂದರೆ ಫಾರ್ಮುಲಾ ಏನು, ಈ ಎಕ್ಸ್ ಜಾಗದಲ್ಲಿ ಎಕ್ಸ್ ಬಿಟ್ಟು ಬೇರೆ ಏನಾದರೂ ಇದ್ದರೆ, ಅಂದರೆ ಸಪೋಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ರೆಸ್ ಟು ಎನ್. ಎನ್ ಅಂದ್ರೆ ಏನು, ಎನಿ ನಂಬರ್ ತೆಗೆದುಕೊಳ್ಳಿ, 2 ಅಂತ ತಗೋತೀನಿ ನಾನು, ಓಕೆನಾ. ಈ ರೀತಿ ಇತ್ತು ಅಂತ ತಿಳ್ಕೊಳ್ಳಿ. ಇದು ಯಾವ ಫಾರ್ಮುಲಾಕ್ಕೆ ಅಪ್ಲೈ ಆಗುತ್ತೆ, ಎಕ್ಸ್ ರೆಸ್ ಟು ಎನ್ ಫಾರ್ಮುಲಾಕ್ಕೆ ಅಪ್ಲೈ ಆಗುತ್ತೆ. ಕರೆಕ್ಟ್ ಅಲ್ವಾ. ಎಕ್ಸ್ ಜಾಗದಲ್ಲಿ ಕಾಸ್ ಎಕ್ಸ್ ಇದೆ, ಎನ್ ಜಾಗದಲ್ಲಿ ನಂಬರ್ ಅಂದರೆ ಎಷ್ಟು ಇದೆ, 2 ಇದೆ. ಸೊ ಹಾಗಾಗಿ ಫಂಕ್ಷನ್ ಫಾರ್ಮುಲಾ ಯಾವುದು ಅಪ್ಲೈ ಆಗುತ್ತೆ, ಡಿ ಬೈ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಎನ್ ಅಂದ್ರೆ ಏನು, ಎನ್ ಎಕ್ಸ್ ರೆಸ್ ಟು ಎನ್ ಮೈನಸ್ 1. ಈಗ ನೋಡಿ ಫಾರ್ಮುಲಾ ಅಪ್ಲೈ ಮಾಡಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಎನ್ ಅಂದ್ರೆ ಏನು ರೀ, ಎನ್ ಎಕ್ಸ್ ರೆಸ್ ಟು ಎನ್ ಮೈನಸ್ 1. ಕರೆಕ್ಟ್ ಅಲ್ವಾ. ಸೊ ಅದೇ ರೀತಿ ಈಗ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಇದೆ, ಎನ್ ಅಂದರೆ 2 ಇದೆ. ಅದೇ ರೀತಿ ಮಾಡ್ತಾ ಸಾಗಿ. ಎಕ್ಸ್ ಜಾಗದಲ್ಲಿ ಇಲ್ಲಿ ಎಕ್ಸ್ ಇದೆಯಾ, ಇಲ್ಲ, ಕಾಸ್ ಎಕ್ಸ್ ಇದೆ. ಹಾಗಾದ್ರೆ ಏನು, ಸಮಥಿಂಗ್ ಅಂದಂಗೆ. ಕರೆಕ್ಟ್ ಅಲ್ವಾ. ಸೊ ಎಕ್ಸ್ ಜಾಗದಲ್ಲಿ ಬೇರೆ ಎಕ್ಸ್ ಬಿಟ್ಟು ಬೇರೆ ಏನಾದರೂ ಇದ್ದರೆ ಎಕ್ಸ್ ಜಾಗ ಏನಾಗುತ್ತೆ, ಸಮಥಿಂಗ್ ಆಗುತ್ತೆ. ಆಳಾಗ ಎಕ್ಸ್ ಬದಲಾಗಿ ಬೇರೆ ನಂಬರ್ ಇತ್ತು ಅಂದರೆ ಏನಾಗುತ್ತೆ, ಎಕ್ಸ್ಟ್ರಾ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್ ಅಂತ ನಾವು ತಗೋಬೇಕಾಗತ್ತೆ. ಸೊ ಹಾಗಾಗಿ ಏನು ತಗೋತೀವಿ ಇಲ್ಲಿ, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಬ್ರೆಕೆಟ್ ರೆಸ್ ಟು 2 ಅಂದ್ರಾಗೆ ನೋಡಿರಿ, ಎನ್ ಅಂದರೆ ಎಷ್ಟಿದೆ ಇಲ್ಲಿ, 2 ಇದೆ. ಎಕ್ಸ್ ಅಂದರೆ ಎಷ್ಟಿದೆ ರೀ, ಕಾಸ್ ಎಕ್ಸ್ ಇದೆ, ರೆಸ್ ಟು ಎನ್ ಮೈನಸ್ 1 ಅಂದರೆ 2 ಮೈನಸ್ 1 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ, ಕಾಸ್ ಎಕ್ಸ್ ಇದೆ ನೋಡಿ, ಕಾಸ್ ಎಕ್ಸ್. ಸೊ ಫಾರ್ಮುಲಾ ಏನಾಯಿತು, 2 ಕಾಸ್ ಎಕ್ಸ್ ರೆಸ್ ಟು 2 ಮೈನಸ್ 1 ಅಂದರೆ 1 ಇಂಟು ಡಿ ಬೈ ಎಕ್ಸ್ ಆಫ್ ಕಾಸ್ ಎಕ್ಸ್. ಇಲ್ಲಿ ಬರ್ತೀವಿ ನೋಡಿ, ಡಿ ಬೈ ಎಕ್ಸ್ ಆಫ್ ಕಾಸ್ ಎಕ್ಸ್ ಅಂದರೆ ಏನು ರೀ, ಮೈನಸ್ ಸೈನ್ ಎಕ್ಸ್. ಸೊ ಫೈನಲಿ ಹೇಗೆ ಬರ್ತೀವಿ ನಾವು, ಈ ಮೈನಸನ್ನು ಮುಂದೆ ತಗೋತೀನಿ, ಮೈನಸ್ 2 ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆಯಿತು, ಮೈನಸ್ 2 ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬರೆದ್ರು ಓಕೆ, ಇಲ್ಲ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂದ್ರೇನು, ಸೈನ್ 2x ಅಂತ ಫಾರ್ಮುಲಾನೇ ಇದೆ. ಹೀಗೆ ಬರೆದ್ರು ನಡೆಯುತ್ತೆ. ಅರ್ಥ ಆಗುತ್ತಲ್ಲ ಸ್ನೇಹಿತರೆ. ಸೊ ಇದೇ ರೀತಿ ಎಲ್ಲ ಫಾರ್ಮುಲಾಸನ್ನು ಮಾಡಿ, ಕೆಲವೊಂದು ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಸೊ ಅಷ್ಟು ತಿಳಿತು ಅಂದರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದಂಗೆ. ನಾನು ಸಿಂಪಲ್ ನಿಮ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ, ಅದನ್ನು ಹೋಮ್ವರ್ಕ್ ಅಂತ ಮಾಡಿ ನನಗೆ ಸೆಂಡ್ ಮಾಡಿ, ಓಕೆನಾ. ಸೊ ಫಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ತೆಗೆದುಕೊಳ್ಳಿ. ನಂಬರ್ 1 ಸಿಂಪಲಾಗಿ ಮಾಡಿ ಸ್ನೇಹಿತರೆ, ನಿಮ್ಗೆ ಸಮಥಿಂಗ್ ಗೊತ್ತಾಗಬೇಕಷ್ಟೇ. ಸೈನ್ ಆಫ್ ಲಾಗ್ ಎಕ್ಸ್ ಫಾರ್ಮುಲಾ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ನೋಡಿ. ಇಲ್ಲಿ ಮೊದಲು ಇ ರೆಸ್ ಟು ಟ್ಯಾನ್ ಎಕ್ಸ್, ಥರ್ಡ್ ಒನ್ ಎ ರೆಸ್ ಟು 2x, fourth one tan of 3x, fourth one d by dx of root sin x. ಓಕೆನಾ. ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಅಂತ ಮೊದಲು ಗೊತ್ತಾಗಬೇಕು. ಮೊದಲಿಗೆ ಹೆಂಗೆ ನೋಡೋದು ನೋಡಿ, ಮೊದಲಿಗೆ ಏನು ಮಾಡೋದು, ಎಲ್ಲ ಫಾರ್ಮುಲಾಸ್ ನಿಮಗೆ ಬಾಯ್ಟಾಗಿ ಬರಬೇಕು ಫಾರ್ಮುಲಾ, ಆಯಿತಾ. ಒಂದೇದಿದು. ಇನ್ನು ಎರಡನೇದೇನು,
ಯಾವ ಎಕ್ಸಾಂಪಲ್ಗೆ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಅಂತ ಗೊತ್ತಾಗಬೇಕು. ನಾನು ನಿಮ್ಗೆ ಹೇಳ್ತೀನಿ ಈಗ ಸೈನ್ ಆಫ್ ಲಾಗ್ ಎಕ್ಸ್ ಅಂದರೆ ಪೈಲ ಏನಿದೆ ಇಲ್ಲಿ ಸೈನ್ ಫಂಕ್ಷನ್ ಇದೆ ನೋಡಿ. ಸೊ ಹಾಗಾಗಿ ಸೈನ್ ಸಮಥಿಂಗ್, ಸಮಥಿಂಗ್ ಅಂದರೆ ನೆಕ್ಸ್ಟ್ ಜಾಗದಲ್ಲಿ, ಹಾಗಾದರೆ ಸಮಥಿಂಗ್ ಅಂತ ತಿಳ್ಕೊಳ್ಳೋದು ಇಲ್ಲಿ ಲಾಗ್ ಎಕ್ಸ್ ಅಂತ ತಿಳ್ಕೊಳ್ಳೋದು. ಅದೇ ರೀತಿ ಇಲ್ಲಿ ಇ ರೆಸ್ಟು ಎಕ್ಸ್, ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಅಂದರೆ ಏನಾಗುತ್ತೆ ಇಲ್ಲಿ ಸಮಥಿಂಗ್ ಆಗುತ್ತೆ. ಟ್ಯಾನ್ ಎಕ್ಸ್ ಅಂದರೆ ಇಲ್ಲಿ ಸಮಥಿಂಗ್ ಫಾರ್ಮುಲಾ ಯಾವುದು ಇ ರೆಸ್ಟು ಸಮಥಿಂಗ್ ಫಾರ್ಮುಲಾ. ರೈಟ್, ಇಲ್ಲಿ ಏನು ಫಾರ್ಮುಲಾ ಅಪ್ಲೈ ಆಗುತ್ತೆ ಎ ರೆಸ್ಟು ಸಮಥಿಂಗ್, 2x ಅಂದರೆ ಏನೀಗ ಸಮಥಿಂಗ್. ಇಲ್ಲಿ ಟ್ಯಾನ್ 3x ಅಂದರೆ ಏನ್ರಿ ಸಮಥಿಂಗ್, ಫಾರ್ಮುಲಾ ಇಲ್ಲಿ ಬರುತ್ತೆ ಟ್ಯಾನ್ ಎಕ್ಸ್ ಫಾರ್ಮುಲಾ. ರೈಟ್, ಡಿ ಬೈ ಎಕ್ಸ್ ಆಫ್ ರೂಟ್ ಸೈನ್ ಎಕ್ಸ್ ಅಂದರೆ ಸೈನ್ ಎಕ್ಸಿಗೆ ಹೋಗಿದ್ದೀರಾ, ಮತ್ತೆ ಸೈನ್ ಎಕ್ಸಿಗೆ ಹೋಗೋದಲ್ಲ, ಮೊದಲಿಗೆ ಏನಿದೆ ನೋಡಿ ಇದನ್ನು ಕವರ್ ಮಾಡಿರೋದೇನು ಅಂಡರ್ ರೂಟ್. ಅಂಡರ್ ರೂಟ್ ಅಂದ್ರೆ ಏನು ಅಂಡರ್ ರೂಟ್ ಎಕ್ಸ್ ಜಾಗದಾಗ ಏನಿದೆ ಇದು ಸಮಥಿಂಗ್, ಅಂದರೆ ಇಲ್ಲಿ ಸಮಥಿಂಗ್ ಅಂದರೆ ಏನ್ರಿ ಸೈನ್ ಎಕ್ಸ್ ಸಮಥಿಂಗ್ ಅಂತ ಇದನ್ನು ತೆಗೆದುಕೊಳ್ಳಿ. ಸೊ ಅರ್ಥ ಆಗುತ್ತಾ? ಸೊ ಇಷ್ಟೆಲ್ಲ ಫಾರ್ಮುಲಾಸ್ ಈ 5 ಎಕ್ಸಾಂಪಲ್ಸ್ಗಳನ್ನು ಹೋಮ್ವರ್ಕ್ ಮಾಡಿ ನಾನು ಸೆಂಡ್ ಮಾಡಿ. ಸೊ ನಿಮಗೆ ವಿಡಿಯೋ ಇದು ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮುಖಾಂತರ ನಿಮ್ಮ ಒಪಿನಿಯನನ್ನು ತಿಳಿಸಿ. ಥ್ಯಾಂಕ್ ಯು.